ಮಡ್ಸ್ಕೊಳ್ಳಿ. ಹೀಗೆ ಬಲ್ದ ಕಾಲನ್ನ ಮಡ್ಸ್ಕೋಬೇಕು. ಒಂದ್ ಕಾಲ್ ನೇರಲ್ಲಿ ಬಲ್ದ ಕಾಲನ್ನ ಮಡ್ಸ್ಕೊಳ್ಳಿ. ಗಲ್ಲನ್ನ ಮುಟ್ಸಿ ಇಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಉಸಿರಾಟ ಏಕ್ ದೋ ತೀನ್. ಮತ್ತೆ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಎರಡು ಪಾದನ ಹಿಡ್ಕೊ, ಎರಡು ಕೈಗಳಿಂದ ಪಾದನ ಹಿಡ್ಕೋಬೇಕು, ನೇರ ಮಾಡ್ಬೇಕು. ಈಗ ಹಣೆ ಭಾಗ ಮುಟ್ಸ್ಬಿಟ್ರಿ. ಅಲ್ಲಿ ಏಕ್ ದೋ ತೀನ್. ಮತ್ತೆ ರಿಲ್ಯಾಕ್ಸ್. ಬಲ್ದ ಪಾದನ ಬಲ್ದ ಕಡೆಗೆ ತಗೊಂಡೋಗಿ ಮಗಲು ಮಾಡ್ಬೇಕು. ನಾವು ಎಡದ ಕಡೆ ನೋಡ್ಬೇಕು, ಈ ಕಾಲಿಗೆ ಎತ್ಕೊಳ್ಳಿಲ್ಲ ಮುಖ ಚೆನ್ನಾಗಿ. ಏಕ್ ದೋ ತೀನ್. ಮತ್ತೆ ಉಸಿರು ತಗೊಳ್ತಾ ವಾಪಸ್. ಹೆಡ್ದ ಕಲಿ ಬಲ್ದ ಪಾದನ ಹಿಡ್ದು ಹೆಡ್ದ ಕಡೆಗೆ ಮಗಲು ನೋಡು. ನಾವು ಬಲ್ದ ಕಡೆ ನೋಡು. ಏಕ್ ದೋ ತೀನ್. ಈ ಕಾಲಿಗೆ ಮಡ್ಸ್ಕೊಂಡಿದೆ, ಸ್ಟ್ರೈಟ್ ಇರ್ಬೇಕು. ಮತ್ತೆ ನಿಧಾನವಾಗಿ ವಾಪಸ್ ಉಸಿರು ತಗೊಳ್ತಾ ಮತ್ತೆ ಕಲಿ ಮಾಡ್ತಾ ಮತ್ತೊಂದ್ ಕಾಲು ಮಾಡ್ಬೇಕು. ರೆಡಿ ರೆಡಿ. ಬಲ್ಲಗಲ್ಲ ಮಡ್ಸ್ಕೊಳ್ಳಿ. ಬಲ್ಲಗಲ್ಲ ಮಡ್ಸ್ಕೊಳ್ಳಿ. ಹೆಡ್ದ ಕಲ್ಲನ ಮಡ್ಸ್ಕೋತು. ಬಲ್ಲಗಲ್ಲ ಮಾತ್ರ ಮಡ್ಸ್ಕೊಳ್ಳಿ ಅಷ್ಟೇ. ಈಗ ಗಲ್ಲನ ಮುಡ್ಸಿ, ತಲೆ ಎತ್ತಿ ಗಲ್ಲ ಮುಡ್ಸಿ, ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಏಕ್ ಮುಟ್ಟಿಸ್ಬೇಕು. ದೋ ತೀನ್. ಎರಡು ಕೈಯಿಂದ ಪಾದನ ಹಿಡ್ಕೊಳ್ಳಿ. ಈಗ ನೇರ ಮಾಡಿ ಕಾಲ್ನ. ಹಣೆ ಭಾಗನ ಮಂಡಿ ಚಿಪ್ಪಿಗೆ ಮುಡ್ಸಿ, ತಲೆ ಎತ್ತಿ ಹಣೆ ಭಾಗ ಮಂಡಿ ಚಿಪ್ಪಿಗೆ ಮುಡ್ಸಿ. ಎಡದ ಕಾಲ್ ನೇರ ಇರ್ಲಿ. ಏಕ್ ದೋ ಪ್ರಯತ್ನ. ತೀನ್. ಬಲ್ದ ಕಲಿ ಹಿಡ್ಕೊಂಡು ತಗೊಂಡೋಗಿ ಬಲ್ದ ಕಡೆಗೆ ನೆಲ ಮುಡ್ಸಿ. ಎಡದ ಕಡೆ ನೋಡಿ, ಎಡದ ಕಡೆ ನೋಡಿ. ಎಡದ ಕೈನ ಎಡದ ಕಡೆಗೆ ಚಾಚಿ, ಅಲ್ಲಿ ಚೆನ್ನಾಗಿ ಎಡದ ಕಾಲ ಸ್ಟ್ರೈಟ್ ಇರ್ಬೇಕು. ಬರತ್ ಅದೇನು ಮಡ್ಸ್ಕೋತು. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ತಗೊಳ್ತಾ ಮೇಲೆ ನೇರ ತಗೊಂಡೋಗಿ ಹೆಡ್ದ ಕಾಲಿ ಇಟ್ಕೊಳ್ಳಿ. ಹೆಡ್ದ ಕಡೆಗೆ ಮಗಲ್ ಮಾಡಿ, ಬಲ್ದ ಕಡೆಗೆ ನೋಡಿ. ಕಾಲ್ ಸ್ಟ್ರೈಟ್ ಮಾಡ್ಬೇಕು, ಜಾಗ ಮಾಡ್ಕೋಬೇಕು. ಜಾಗ ಇಲ್ಲ ಅಂದ್ರೆ ಜಾಗ ಮಾಡ್ಕೊಂಡು ಮಾಡ್ಬೇಕು ನೀಟಾಗಿ. ದೋ ಚೆನ್ನಾಗಿ ಉಸಿರಾಟ ಮಾಡಿ. ತೀನ್. ಉಸಿರು ತಗೊಳ್ತಾ ನೇರ ಮೇಲೆ ತಗೊಂಡೋಗಿ ನೇರ ಇಳಿಸಿ. ರಿಲ್ಯಾಕ್ಸ್. ಉಸಿರಾಟ ಚೆನ್ನಾಗಿರ್ಲಿ. ಮತ್ತೊಂದು ಕಾಲು ಹೆಡ್ದ ಕಾಲನ್ನ ನೇರ ತಗೊಳ್ಳಿ. ಸಾರಿ ಹೇಳ್ಕೊಳ್ಳಿ, ಮಡ್ಸ್ಕೊಳ್ಳಿ ಚೆನ್ನಾಗಿ. ಹೆಡ್ದ ಕಾಲನ್ನ ಮಡ್ಸ್ಕೊಳ್ಳಿ. ಗಲ್ಲ ಮುಡ್ಸಿ, ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಏಕ್ ದೋ ತೀನ್. ಎರಡು ಕೈಗಳಿಂದ ಪಾದ ಹಿಡ್ಕೊಳ್ಳಿ, ನೇರ ಮಾಡಿ. ಹಣೆ ಭಾಗನ ಮುಡ್ಸಿ, ಅಲ್ಲಿ ಚೆನ್ನಾಗಿ ಉಸಿರಾಟ. ಇನ್ನೊಂದ್ ಕಾಲ್ ನೇರ ಇರ್ಬೇಕು. ಏಕ್ ದೋ ತೀನ್. ಹೆಡ್ದ ಕಲಿ ಹೆಡ್ದ ಪಾದನ ಹಿಡ್ದು ಹೆಡ್ದ ಕಡೆಗೆ ಮಗಲ್ ಮಾಡಿ, ಬಲ್ದ ಕಡೆ ನೋಡಿ. ಏಕ್ ದೋ. ಬಲ್ದ ಕಾಲ್ ಸ್ಟ್ರೈಟ್ ಇರ್ಬೇಕು, ಬಲ್ದ ಕಾಲ್ ಮಡ್ಸ್ಕೋಬಾರ್ದು. ತೀನ್. ಉಸಿರು ತಗೊಳ್ತಾ ಬಲ್ದ ಕಲಿ ಹೆಡ್ದ ಪಾದನ ಹಿಡ್ಕೊಳ್ಳಿ, ಬಲ್ದ ಕಡೆಗೆ ಮಗಲ್ ಮಾಡಿ, ಹೆಡ್ದ ಕಡೆಗೆ ತಿರುಗಿ ನೋಡಿ. ಏಕ್ ದೋ ತೀನ್. ಉಸಿರು ತಗೊಳ್ತಾ ಕಲಿ ಮಾಡಿ. ರಿಲ್ಯಾಕ್ಸ್. ನೇರ ಇಳಿಸಿ. ಪ್ರಯತ್ನ ಮಾಡಿ ನೀಟಾಗಿ ಮಾಡೋಕೆ. ಈಗ ಎರಡು ಪಾದನು 90 ಡಿಗ್ರಿ ತಗೊಂಡ್ಬಂದು ನಿಲ್ಲಿಸ್ಕೊಳ್ಳಿ. ಅತಿ ಚೆನ್ನಾಗಿ ಎರಡು ಪಾದನು ಮಡ್ಸ್ಕೊಳ್ಳಿ. ಎರಡು ಕೈಗಳಿಂದ ಭದ್ರಗೆ ಹಾಕಿ ಹಣೆ ಭಾಗನ ಮಂಡಿ ಚಿಪ್ಪಿಗೆ ಮುಡ್ಸಿ, ಮುಡ್ಸಿ ಚೆನ್ನಾಗಿ. ಎರಡು ಕಾಲನ್ನ ಮಡ್ಸ್ಕೋಬೇಕು. ಎರಡು ಕಾಲನ್ನ ಮಡ್ಸ್ಕೊಳ್ಳಿ. ಎರಡು ಕಾಲನ್ನ ಮಡ್ಸಿ ಅಮ್ಕಿ ಚೆನ್ನಾಗಿ. ಹಣೆ ಭಾಗನ ಮಂಡಿ ಚಿಪ್ಪಿಗೆ ಮುಡ್ಸಿ. ಈಗ ಎರಡು ಕಾಲನ್ನ ನೇರ ಮಾಡಿ ಹೇಳ್ಕೊಳ್ಳಿ ಚೆನ್ನಾಗಿ. ಸಾಧ್ಯವಾದ್ರೆ ಹಲಾಸನ ಮಾಡಿದ್ರು ಪರವಾಗಿಲ್ಲ, ಹೇಳ್ಕೋಬೇಕು. ತಲೆನ ಮುಡ್ಸ್ಬೇಕು, ಹಣೆನ ಮುಡ್ಸ್ಬೇಕು, ಹೇಳ್ಕೋಬೇಕು ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಏಕ್ ದೋ ತೀನ್. ಉಸಿರು ತಗೊಳ್ತಾ ನೇರ ತಗೊಳ್ಳಿ. ಹಾಗೆ ಕಾಲು ಮಾಡ್ತಾ ಬಲ್ದ ಕಡೆಗೆ ಎರಡು ಕಾಲನ್ನ ಮಗಲ್ ಮಾಡಿ, ಹೆಡ್ದ ಕಡೆಗೆ ನೋಡಿ. ಸಾಧ್ಯವಾದ್ರೆ ಬಲ್ದ ಕಾಲಿ ಎರಡು ಪಾದದ ಬೆಳ್ಳ ಹಿಡ್ಕೋಬೇಕು. ಚೆನ್ನಾಗಿ ಉಸಿರಾಟ ಮಾಡಿ.
ತಗೊಳ್ತಾ ಮೇಲೆ ಬಿಟ್ಟು ಎಡ ಬಲ್ಲ ಕಡೆಗೆ ನೋಡಿ. ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ತಗೊಳ್ತಾ ಮೇಲೆ ಬಿಟ್ಟ ಬಲ್ಲ, ತಗೊಳ್ತಾ ಮೇಲೆ ಬಿಟ್ಟ ಎಡ, ತಗೊಳ್ತಾ ಮೇಲೆ ಬಿಟ್ಟ ಬಲ್ಲ, ತಗೊಳ್ತಾ ಮೇಲೆ ಎರಡು ಪಾದ ಜೊತೆಲಿ ಬಿಡ್ತಾ ಎಡ, ತಗೊಳ್ತಾ ಮೇಲೆ ಬಿಟ್ಟ ಬಲ, ತಗೊಳ್ತಾ ಮೇಲೆ ಎತ್ಬೇಕು ಚೆನ್ನಾಗಿ, ಬಿಡ್ತಾ ಎಡ, ತಗೊಳ್ತಾ ಮೇಲೆ ನೇರ ರೈಲ. ಉಸಿರಾಟ ಚೆನ್ನಾಗಿದೆ. ನೀಟಾಗಿ ಮಾಡಿ, ಇಷ್ಟಪಟ್ಟು ಮಾಡಿ. ಹಾಗೆ ಕಾಲುಗಳನ್ನ ಹತ್ತತ್ರ ಮಾಡ್ಕೊಡಿ. ಕಟಿ ಚಲನೆ ಮಾಡೋಣ. ಕೈಗಳಿಂದ ಸೊಂಟ ಭಾಗ, ಕೈಗಳಿಂದ ಹಿಂಬಡಿ ಭಾಗ ಇಟ್ಕೊಡಿ. ಸೊಂಟ ಭಾಗನ ಮೇಲೆ ತಳ್ಳಬೇಕು, ಎತ್ಬೇಕು ಚೆನ್ನಾಗಿ, ಮೇಲಕ್ಕೆ ತಳ್ಳಬೇಕು. ಭುಜದ ಮೇಲೆ ತೂಕ ಬೀಳುತ್ತೆ, ಕತ್ ಮೇಲೆ ತೂಕ ಕೊಡಂಗಿಲ್ಲ. ಉಸಿರು ತಗೊಳ್ತಾ ಮೇಲೆ ಎದೆ ಚೆನ್ನಾಗಿ, ಬಿಡ್ತಾ ಕೆಳಗೆ, ತಗೊಳ್ತಾ ಮೇಲೆ ತಳ್ಳಬೇಕು ಚೆನ್ನಾಗಿ, ಬಿಟ್ಟ ಕೆಳಗೆ, ತಗೊಳ್ತೋ ಖಾಲಿ ಮಾಡ್ತ ರೈಲ. ಹಾಗೆ ಮಗ್ಲಾಗಿ ನೋಡ್ಕೊಳ್ಳಿ. ಕೈಗಳನ್ನ ಹೀಗೆ ಹೊರಗಡೆ ಹಾಕ್ಬೇಕು, ಸೊಂಟ ಭಾಗ ಇಟ್ಕೋಬೇಕು, ಇಲ್ಲಿ ಪಾದನ ಚೂಪ್ ಮಾಡ್ಬೇಕು, ಇಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಬೇಕು. ಹಾಗೆ ಕಾಲನ್ನ ದೂರ ಮಾಡಿ, ಪಾದನ ದೂರ ಮಾಡಿ, ಇಲ್ಲಿ ಚೆನ್ನಾಗಿ ಉಸಿರಾಟ. ಹಾಗೆ ಎಡದ ಪಾದ ತಗೊಂಡ್ಬಂದು ಬಲ್ಲ ಪಾದಕ್ಕೆ ಟಚ್ ಮಾಡ್ಬೇಕು, ಅಲ್ಲಿ ಚೆನ್ನಾಗಿ ಉಸಿರಾಟ. ಮತ್ತೆ ವಾಪಸ್ ಬಲ್ಲ ಪಾದ ತಗೊಂಡ್ಬಂದು ಎಡದ ಪಾದಕ್ಕೆ ಟಚ್ ಮಾಡ್ಬೇಕು, ಅಲ್ಲಿ ಚೆನ್ನಾಗಿ ಉಸಿರಾಟ. ಮತ್ತೆ ವಾಪಸ್, ಮತ್ತೆ ಎರಡು ಪಾದನ ಜೊತೆ ಸೇರಿಸಿ ಬಲ್ಲ ಕಾಲ ಮೇಲೆ ನಿಲ್ಲಿಸ್ಕೋಬೇಕು, ಅಲ್ಲಿ ಚೆನ್ನಾಗಿ ಉಸಿರಾಟ. ಮತ್ತೆ ವಾಪಸ್ ಎಡದ ಕಾಲ ಮೇಲೆ ಚಾಚಿ, ಮತ್ತೆ ವಾಪಸ್ ಎರಡು ಕಾಲ ಮೇಲೆ ಚಾಚಿ ನಿಲ್ಲಿಸ್ಕೋಬೇಕು, ಅಲ್ಲಿ ಚೆನ್ನಾಗಿ ಉಸಿರಾಟ. ಮತ್ತೆ ವಾಪಸ್ ನಿಧಾನವಾಗಿ ವಾಪಸ್ ರಿಲ್ಯಾಕ್ಸ್. ಮಾಡೋಣ. ಕಾಲುಗಳನ್ನ ಮಡಿಸ್ಕೊಳ್ಳಿ, ಕೈಗಳನ್ನ ಒಳಗಡೆ ಹಾಕಿ ಹಿಡ್ಕೊಳ್ಳಿ ಚೆನ್ನಾಗಿ. ಭುಜದ ಮೇಲೆ ತೂಕ ಬಿಡಬೇಕು, ಕತ್ತಿನ ಮೇಲೆ ತೂಕ ಬಿಡಬಾರ್ದು. ರೆಡಿ. ನಿದ್ದೆ ಬರಂಗ ಆಗ್ತಾ ಇದೆ. ನಾನು ಹೇಳಿದ್ ನಿಮ್ಗೆ ನಿದ್ದೆ ಬರಂಗ ಆಗ್ತಾ ಇದೆಯಾ? ಮಾಡಿ ಪ್ರಯತ್ನ. ಕೈ ಒಳಗಡೆ ಹಾಕಪ್ಪ. ಬರತ್ತೆ. ಏನ್ ನೋಡಿದೆ ನೀನು? ಕೈ ಒಳಗಡೆ ಹಿಂದೆ ಇಟ್ಟೇ ಎತ್ತಬೇಕು. ಎತ್ಬೇಕು ಚೆನ್ನಾಗಿ. ಸೊಂಟ ಭಾಗ ಇಟ್ಕೊಳ್ಳಿ. ಈಗ ಪಾದನ ಚೂಪ್ ಮಾಡ್ತಾ ಹೋಗಿ. ಎರಡು ಪಾದ ಜೊತೆ ಸೇರಿಸಿ ಮೊಣಕ ಒಳಕ್ ಹೋಗ್ಲಿ, ಅಲ್ಲಿ ಚೆನ್ನಾಗಿ ಉಸಿರಾಟ. ಪ್ರಯತ್ನ. ಹಾಗೆ ಕಾಲನ್ನ ದೂರ ಮಾಡಿ, ಎರಡು ಪಾದ ದೂರ ಮಾಡಿ, ಓಪನ್ ಮಾಡಕ್ ನೀಟಾಗಿ. ಈಗ ಬಲ್ಲ ಪಾದನ ತಗೊಳ್ಳಿ, ಎಡದ ಪಾದಕ್ಕೆ ಟಚ್ ಮಾಡಿ ನಿಲ್ಲಿಸ್ಕೊಳ್ಳಿ. ಮತ್ತೆ ನಿಧಾನವಾಗಿ ಓಪನ್. ಈಗ ಎಡದ ಪಾದನ ತಗೊಳ್ಳಿ, ಬಲ್ಲ ಪಾದಕ್ಕೆ ಟಚ್ ಮಾಡಿ ನಿಲ್ಲಿಸ್ಕೋಬೇಕು.
ಚೆನ್ನಾಗಿ ಉಸಿರಾಟ ಮಾಡಿ. ಉಸಿರಾಟ ಚೆನ್ನಾಗಿರ್ಲಿ. ನಿಧಾನ ಓಪನ್ ಕ್ಲೋಸ್. ಎರಡು ಕಾಲನ ಜೊತೆ ಸೇರಿಸಿ ರೆಸ್ಟ್ ಮಾಡಿ. ಆಯ್ತು, ರೆಸ್ಟ್ ಮಾಡಿ, ರಿಲ್ಯಾಕ್ಸ್. ನೀಟಾಗಿ ಮಾಡಿ, ಇಷ್ಟಪಟ್ಟು ಮಾಡಿ. ಈಗ ಮತ್ತೆ ಕೈಗಳನ್ನ ಸಪೋರ್ಟ್ ತಗೊಂಡು ಕಾಲನ್ನ ಮಡಿಸ್ಕೊಳ್ಳಿ. ಕೈಗಳನ್ನ ಸಪೋರ್ಟ್ ತಗೊಂಡು ಸೊಂಟ ಭಾಗ ಮೇಲಕ್ಕೆ ತಳ್ಳಿ. ಅದೇ ಚೆನ್ನಾಗಿ ಎಲ್ಲಿಸ್ಕೊಳ್ಳಿ, ನೀಟಾಗಿ ಮಾಡಿ. ಈಗ ಬಲ್ದಾಗಲ್ನ ಮೇಲೆ ಚರ್ಚಿ, ಎರಡು ಪಾದನ ಜೊತೆ ಸೇರಿಸಿ ಒಂದ್ ಕಾಲನ ಮೇಲೆ ಚರ್ಚಿ ತಳಿ ನಿಲ್ಲಿಸ್ಕೋಬೇಕು. ಅಲ್ಲಿ ಚೆನ್ನಾಗಿ ಏಕ್ ತಳ್ಬೇಕು, ಚೆನ್ನಾಗಿ ನಿಲ್ಲಿಸ್ಕೋಬೇಕು. ದೋ ತೇನ್ ನಿಧಾನ ವಾಪಸ್. ಮತ್ತೊಂದು ಕಾಲು ತಳಿ ಚೆನ್ನಾಗಿ ನಿಲ್ಲಿಸ್ಕೊಳ್ಳಿ. ಏಕ್ ದೋ ಪ್ರಯತ್ನ. ತೇನ್ ನಿಧಾನ ವಾಪಸ್. ಈಗ ಎರಡು ಕಾಲು ಎತ್ತಿ ನೋಡೋಣ. ಅದೇ ಚೆನ್ನಾಗಿ. 6 ಕಾಲು ಆಗುತ್ತೆ ನೋಡೋಣ. ಅದೇ ಚೆನ್ನಾಗಿ. ಆಗ್ತಾ ಇಲ್ಲ ಅಂದ್ರೆ ಸರ್ವಾಂಗಾಸನ ಮಾಡಿ. ಯಾರು ಆಗ್ತಾ ಇಲ್ಲ ಅವರು ಸರ್ವಾಂಗಾಸನ ಮಾಡಿ. ಅತ್ತೆ ನಿಲ್ಲಿಸ್ಕೋಬೇಕು ನೀಟಾಗಿ. ಏಕ್ ಪ್ರಯತ್ನ. ದೋ ಪ್ರಯತ್ನ. ತೇನ್ ನಿಧಾನ ವಾಪಸ್. ನಿಧಾನವಾಗಿ ವಾಪಸ್. ಉಸಿರಾಟ ಚೆನ್ನಾಗಿರ್ಲಿ. ಹಾಗೆ ಬಲ್ಲ ಪಾದನ ಹಿಡಿದು ನತ್ತಿ ಮುಟ್ಟಿಸ್ಬಿಡೋಣ. ಹೇಳಿರಿ ಚೆನ್ನಾಗಿ. ನತ್ತಿ ಮುಟ್ಸಿ, ಕಿವಿ ಮುಟ್ಸಿ, ಮೂಗು, ಗಲ್ಲ, ಗಂಟಲು, ಎದೆ ಭಾಗ, ಇನ್ನೊಂದ್ ಕಾಲ ಸ್ಟ್ರೈಟ್ ಇರಬೇಕು. ಇಲ್ಲ, ಮತ್ತೊಂದು ಪಾದ ಇಟ್ಕೊಳ್ಳಿ. ಹೇಳಿರಿ ಚೆನ್ನಾಗಿ. ನತ್ತಿ ಮುಟ್ಸಿ, ಕಿವಿ ಮುಟ್ಸಿ, ಮೂಗು, ಗಲ್ಲ, ಗಂಟಲು, ಎದೆ ಭಾಗ. ಇಲ್ಲ, ಎರಡು ಪಾದವನ್ನು ಇಟ್ಕೊಳ್ಳಿ. ಹೇಳಿರಿ ಚೆನ್ನಾಗಿ. ನತ್ತಿ ಮುಟ್ಸಿ, ಮೂಗು, ಗಲ್ಲ, ಗಂಟಲು, ಎದೆ ಭಾಗ. ಇಲ್ಲ, ಕಾಲ್ನ ಒಂದೂವರೆ ಅಡಿ ದೂರ ಮಾಡಿ. ಕೈಗಳು ತೊಡೆ ಅಕ್ಕಪಕ್ಕ, ಹಸ್ತ ಮೇಲ್ಮುಖವಾಗಿರ್ಲಿ. ಕತ್ತಿನ ಭಾಗ ಬೆನ್ನುರಿಗೆ ನೇರ ಇರಲಿ. ಕಣ್ಣನ್ನು ಅತ್ಯಂತ ಮೃದುವಾಗಿ ಮುಚ್ಚಿಕೊಳ್ಳೋಣ. ಉಸಿರಾಟ ಗಮನಿಸಿ. ಇವತ್ತೆಲ್ಲ ಮಾಡೋದು ದೇಹಕ್ಕೆ, ನಮ್ಮ ಆತ್ಮಕ್ಕೆ ಅಂದ್ರೆ ನಮ್ಮ ಮನಸ್ಸಿಗೆ. ನಮ್ಮ ಆತ್ಮಕ್ಕೆ ನಾವು ಮಾಡಿಲ್ಲ. ಆತ್ಮಕ್ಕೆ ಮನಸ್ಸಿಗೆ ಮಾಡ್ಕೊಳ್ಳೋದು ಅಂದ್ರೆ ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡ್ಕೊಳ್ತಾ ಹೋದ್ರಿಂದ ನಮ್ಮ ದೇಹ, ನಮ್ಮ ಮನಸ್ಸು ಹಗುರ ಆಗ್ತಾ ಹೋಗುತ್ತೆ. ಈಗ ನೀವೇನ್ ಮಾಡ್ತಾ ಇದ್ರಿ, ಇದು ನಿಮ್ಮ ದೇಹ, ನಿಮ್ಮ ಮನಸ್ಸು ಎಲ್ಲವನ್ನು ಹಗುರ ಮಾಡ್ತಾ ಹೋಗುತ್ತೆ. ಇದನ್ನ ನೀಟಾಗಿ ಮಾಡ್ಕೋಬೇಕು. ಸವಾಸನ ನೀಟಾಗಿ ಮಾಡ್ಕೋಬೇಕು. ಕಾಲು ಒಂದೂವರೆ ಅಡಿ ದೂರ ಇರಬೇಕು. ಕೈಗಳು ತೊಡೆ ಅಕ್ಕಪಕ್ಕ, ಹಸ್ತ ಮೇಲ್ಮುಖ ಇರಬೇಕು. ಕತ್ತಿನ ಭಾಗ ನಿಮ್ಮ ಬೆನ್ನುರಿಗೆ ನೇರ ಇರಬೇಕು. ಕಣ್ಣನ್ನು ಅತ್ಯಂತ ಮೃದುವಾಗಿ ಮುಚ್ಕೋಬೇಕು. ಬಾಡಿ ಟೈಟ್ ಮಾಡ್ಕೋಬಾರ್ದು. ಉಸಿರನ್ನ ತಗೊಳ್ತಾ ಬಾಯಿಂದ ಉಸಿರನ್ನ ಖಾಲಿ ಮಾಡ್ತಾ ಇಡೀ ದೇಹದ ಭಾರನ ಭೂಮಿಗೆ ಬಿಟ್ಬಿಡ್ತಾ ಇದೀನಿ ಅಂತ ಹೇಳ್ಕೊಳ್ತಾ ದೇಹನ ಪೂರ್ಣ ಹಗುರ ಮಾಡಿ ಬಿಸಾಕಿ. ಉಸಿರು ತಗೊಳ್ಳಿ. ಬಾಯಿಂದ ಖಾಲಿ ಮಾಡ್ತಾ ಮನಸ್ಸಿನ ಸಂಕಲ್ಪ ಶಕ್ತಿಯ ಮೂಲಕ ನಿಮ್ಮ ಪಾದದ ಬೆಳ್ಳಿಂದ ಹಿಡಿದು ನಿಮ್ಮ ಶಿರಭಾಗದವರೆಗೆ ನಿಮ್ಮನ್ನ ನೀವು ನೋಡ್ತಾ ಬನ್ನಿ. ಎಲ್ಲಾರು ಒತ್ತಡ ಇದ್ರೆ ಹಗುರ ಮಾಡ್ಕೊಳ್ಳಿ. ಎಲ್ಲಾರು ನೋವಿದ್ರೆ ಆ ಭಾಗವನ್ನ ನೋಡ್ತಾ ಉಸಿರಾಟ ಮಾಡಿ. ನಂತರ ನನ್ನ ಉಸಿರಾಟ ಹೇಗಿದೆ, ನನ್ನ ಹೃದಯದ ಬಡಿತ ಹೇಗಿದೆ, ನನ್ನ ಉಸಿರಾಟದ ಏರಿಳಿತ ಹೇಗಿದೆ, ನಮ್ಮನ್ನ ನಾವು ನೋಡ್ಕೊಳ್ಳೋಣ. ನಮ್ಮ ಹತ್ರ ಟೀ ಪುಡಿ ಅಂತ ಬರ್ತಿತ್ತು, ಖಾಲಿ ಆಗಿದೆ. ಅದನ್ನ ತಗೊಳ್ಳೋದ್ರಿಂದ ಅಜೀರ್ಣ, ಹೊಟ್ಟೆ ಉಬ್ಬರ, ಅಲ್ಸರ್ ಆಗಿದೆ. ಹೊಟ್ಟೆ ಒಳಗಡೆ ಕರಳಲ್ಲಿ ಎಲ್ಲ ಗುಳ್ಳೆ ಆಗಿದ್ರು ಅದ ಟೀ ಪುಡಿ ಅಂತ ಅದು ಬರ್ತದೆ. ಅದನ್ನ ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋದು. ಅದು ಈ ಬೇರೆ ಬೇರೆ ಟೀ ಅದು ಇದು ಮಾಡ್ಕೊಂಡು ಕುಡಿತಿರಲ್ಲ, ಅದ್ರ ಬದಲು ಇದನ್ನ ಮಾಡ್ಕೊಂಡು ಕುಡಿಯೋದು. ಹಾಗೆ ಕುಡಿತಾ ಬಂದ್ರೆ ಹೊಟ್ಟೆಲಿ ಅಲ್ಸರ್ ಆಗಿದ್ರೆ,
ಹೊಟ್ಟೆಲಿ ಹುಣ್ಣುಗಳಾಗಿದ್ರೆ ಇದು ನಿವಾರಣೆ ಮಾಡ್ತಾ ಹೋಗುತ್ತೆ. ಖಾರವಿದ್ರೆ ಆಗಲ್ಲ ಹೊಟ್ಟೆಗೆ, ಇಂಥ ಸಮಸ್ಯೆ ಇರ್ತಾವಲ್ಲ, ಅಲ್ಸರ್ ಆಗಿದೆ ಅಂತಾರಲ್ಲ, ಅಂತವ್ರು ಇದನ್ನ ತಗೊಳ್ತಾ ಬಂದ್ರೆ ಕ್ಯೂರ್ ಆಗ್ತಾ ಹೋಗುತ್ತೆ. ಮತ್ತೆ ಬೃಹಸ್ಪತಿ ಬಂದಿದೆ, ಬೃಹಸ್ಪತಿನ ತಗೊಳ್ತಾ ಬರೋದ್ರಿಂದ ಶುಗರ್ ಕಂಟ್ರೋಲ್ ಬರುತ್ತೆ, ರಕ್ತ ಶುದ್ಧಿ ಮಾಡುತ್ತೆ, ಸುಸ್ತಾಗೋದು ಸಂಕಟ ಆಗೋದು ನಿವಾರಣೆ ಆಗುತ್ತೆ. ಮತ್ತೆ ಮಾಸಿಕ ಟೈಮಲ್ಲಿ ತುಂಬಾ ಸುಸ್ತಾಗ್ತಾ ಇದ್ರೆ, ಸಂಕಟ ಆಗ್ತಾ ಇದ್ರೆ ಅದನ್ನ ತಗೊಳ್ತಾ ಬಂದ್ರು ಕ್ಯೂರ್ ಆಗುತ್ತೆ. ಮತ್ತೆ ವೃಕ್ಷ ಬಂದಿದೆ, ವಜ್ರಕಾಯ ಬೇರೆ ಬಂದಿದೆ. ವಜ್ರಕಾಯ ಬೇರೆ ತಗೊಳ್ಳೋದ್ರಿಂದ ಸುಸ್ತಾಗುತ್ತೆ, ಸಂಕಟ ಆಗುತ್ತೆ, ಕೈಕಾಲೇ ಬರ್ತಾ ಇಲ್ಲ, ದೇಹದಲ್ಲಿ ಶಕ್ತಿನೇ ಇಲ್ಲ, ನಾಡಿಗಳಿಗೆ ಶಕ್ತಿ ಬರ್ತಾ ಹೋಗುತ್ತೆ. ಅದಕ್ಕೆ ನಾವು ವಜ್ರಕಾಯ ಅನ್ನೋದು. ಮತ್ತೆ ವಜ್ರವಳಿ ಚಟ್ನಿ ಮಾಡ್ಕೊಂಡು ತಿನ್ಬೇಕು, ತಿಂಗಳಲ್ಲಿ ಒಂದ್ಸತಿನಾದ್ರು ವಜ್ರವಳಿ ಚಟ್ನಿ ಮಾಡ್ಕೊಂಡು ತಿನ್ಬೇಕು. ಯಾರಿಗೆ ಜಾಯಿಂಟ್ ಪೈನ್ಗಳು ಬರ್ತಾ ಇರುತ್ತೆ ಅವಾಗವಾಗ, ನಮ್ಮ ಸ್ಪೈನಲ್ ಕಾರ್ಡ್ ಇದೆಯೋ, ಬ್ಯಾಕ್ ಬೋನ್ ಏನಿದೆಯೋ, ಆ ಜಾಯಿಂಟ್ಗಳನ್ನೆಲ್ಲ ನೀಟ್ ಮಾಡ್ತಾ ಹೋಗುತ್ತೆ ವಜ್ರಕಾಯ ಬೇರ್ನ ಚಟ್ನಿ ವಜ್ರವಳಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ. ವಜ್ರಕಾಯ ಬೇರು ಕಷಾಯ ಮಾಡ್ಕೊಂಡು ಕುಡಿಯೋದು ಅದೇ ಬೇರೆ ಇದೇ ಬೇರೆ. ಅದು ವಜ್ರಕಾಯ, ದೇಹನ ವಜ್ರಕಾಯದ ಅಂತ ಹೇಳಿದ್ದು. ಇದು ಸಂದು ಬಳ್ಳಿ ಅಂತಾರೆ. ಸಂದು ಬಳ್ಳಿ ಅಂದ್ರೆ ನಮ್ಮ ದೇಹದ ಎಲ್ಲ ಸಂದುಗಳನ್ನ ನೀಟ್ ಮಾಡ್ತಾ ಹೋಗುತ್ತೆ. ಸಂದು ಬಳ್ಳಿ ಅಥವಾ ವಜ್ರವಳ್ಳಿ ಅಂತಾರೆ. ತುಂಬಾ ಒಳ್ಳೇದು ಅವೆಲ್ಲ ಮಾಡ್ಕೊಂಡು ತಗೊಳ್ತಾ ಬರೋದ್ರಿಂದ. ಮತ್ತೆ ಎಲ್ಲಕ್ಕಿಂತ ನಮ್ಮ ಕರಳಲ್ಲಿರ್ಬೋದು, ನಮ್ಮ ದೇಹದಲ್ಲಿ ಏನೇ ಸಮಸ್ಯೆ ಇದ್ರು ತುಂಬಾ ತುಂಬಾ ಪ್ಯೂರ್ ಗ್ರಂಥಗಳಲ್ಲಿ ಕೊಟ್ಟಿರೋದು. ನಾನು ಹೇಳ್ತಾ ಇರೋದು ಅನ್ಕೋಬಿಟ್ಟರೆ ಆಮೇಲೆ ವೇದದಲ್ಲಿ ಇದೆ, ಬ್ರಹ್ಮಸೂತ್ರದಲ್ಲಿದೆ, ಭಗವದ್ಗೀತೆಯಲ್ಲೂ ಇದೆ, ಚರಕ ಸಮಿತಿಯಲ್ಲೂ ಇದೆ. ಹಸುವಿನ ಗಂಜಲ ಅದನ್ನ ಡೈಲಿ 2 ಸ್ಪೂನ್ ಕುಡಿತಾ ಬರೋದ್ರಿಂದ ಹೊಟ್ಟೆಲಿ ಅಲ್ಸರ್ ಆಗಿದ್ರೆ, ಮತ್ತೆ ಕ್ಯಾನ್ಸರ್ ಸೆಲ್ಗಳಿದ್ರೆ, ಕ್ಯಾನ್ಸರ್ ಇರೋರು ಗಂಜಲ ಕುಡಿತಾ ಬಂದ್ರೆ ಕ್ಯೂರ್ ಆಗುತ್ತೆ. ಬೇರೆ ಬೇರೆ ಪ್ರಾಣಿಗಳು ಗಂಜಲನ ಮುಟ್ಟಕ್ಕೂ ಅಸಹ್ಯ ಪಡ್ಕೋತೀವಿ, ಆದ್ರೆ ಹಸುವಿನ ಗಂಜಲ ತುಂಬಾ ಶ್ರೇಷ್ಠವಾದದ್ದು ಅಂತ ಗ್ರಂಥಗಳಲ್ಲಿ ಕೊಟ್ಟಿದೆ. ಅಷ್ಟು ಪವರ್ ಇದೆ ಅದ್ರಲ್ಲಿ. ಅದನ್ನ 2 ಸ್ಪೂನ್ ಕುಡಿತಾ ಬಂದ್ರೆ ಹೊಟ್ಟೆಲಿ ಕರಳಲ್ಲಿ ಸಮಸ್ಯೆಗಳಿದ್ರೆ, ಮತ್ತೆ ಅದು ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ, ಒಳ್ಳೆ ಕಡೆನೂ ಸಿಗುತ್ತೆ. ಆನ್ಲೈನ್ ತಗೊಳಕ್ಕಿಂತ ಅಕ್ಕಪಕ್ಕದಲ್ಲಿ ಸಿಗುತ್ತೆ, ತಗೊಂಡ್ ಬಂದು ಬಳಸ್ಕೋಬಹುದು. ಡೈಲಿ 2 ಸ್ಪೂನ್ ತಗೊಳ್ತಾ ಬಂದ್ರೆ ನಾವು ತುಂಬಾ ಚೆನ್ನಾಗ್ತಾ ಹೋಗ್ತೀವಿ. ನಾವು ಚೆನ್ನಾಗಿರ್ಬೇಕಾದ್ರೆ ಇದನ್ನೆಲ್ಲ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಬರ್ತಾ ಇರೋದು ಬರೀ ದೇಹ ದಂಡಿಸಿ ಕಾಯಿಲೆಗಳಿಂದ ಮುಕ್ತರಾಗಬೇಕಲ್ಲ, ನಾವು ಏನು ಅಂತ ತಿಳ್ಕೊಳ್ಳೋದಕ್ಕೆ. ಈ ಯೋಗ ಅಂದ್ರೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗೋದು. ಯೋಗ ಅಂದ್ರೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗೋದು. ಅದಕ್ಕೆ ಯೋಗ ನಾವು ಮಾಡಕ್ ಬರ್ತಾ ಇರೋದು. ಯೋಗ ಬೇಕಂದ್ರೆ ಯೋಗ ಮಾಡ್ಬೇಕು. ನಿಮ್ಗೆಲ್ಲ ಸಿಕ್ಕಿದ್ರು ಮತ್ತೇನೋ ಕಾಣಿಸ್ತಾನೆ ಇರುತ್ತೆ. ಅದೇ ಆತ್ಮಾನಂದ ಪಡ್ಕೊಳ್ಳೋದಕ್ಕೆ. ಆತ್ಮಾನಂದ ಪಡ್ಕೊಳ್ಳೋದಕ್ಕೆ ಅಂದ್ರೆ ಭಗವಂತನ ಸೇರೋದು. ಹುಡುಕುವಂತ ಪ್ರಯತ್ನ ಮಾಡ್ತಾ ಇರುತ್ತೆ ದೇಹ. ಎಲ್ಲಾ ಸಿಕ್ಕಿದ್ರು, ಎಲ್ಲಾ ಬಂದ್ರು, ಮತ್ತೆ ಏನು ಬೇಕು 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 ಅಂತಾನೆ ಇರುತ್ತೆ. ಅದೇ ಭಗವಂತನ ಸೇರುವಂಥದ್ದು, ಭಗವಂತನ ಹುಡುಕುವಂಥದ್ದು. ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಈ ಧ್ಯಾನ, ಯೋಗ ಇವೆಲ್ಲ ಮಾಡ್ತಾ ಹೋಗೋದ್ರಿಂದ ನಾವು ಆಧ್ಯಾತ್ಮಿಕವಾಗಿ ಇಂಪ್ರೂವ್ ಆಗ್ತಾ ಹೋಗ್ತೀವಿ. ಫಸ್ಟ್ ದೇಹ ಕುತ್ಕೊಳ್ಳೋಕೆ ಬೇಕಲ್ವಾ, ದೇಹನೇ ಕುತ್ಕೊಳ್ಳೋದಿಲ್ವಲ್ಲ, ಕಾಯಿಲೆ ಒದ್ದಾಡ್ತಾ ಇರ್ತಲ್ಲ, ಅದಕ್ಕೆ ಇವೆಲ್ಲ ಮಾಡ್ಕೊಂಡು ಕಾಯಿಲೆಲ್ಲ ದೂರ ಆಗ್ತಾ ಹೋಗುತ್ತೆ. ಮನಸ್ಸು ಶಾಂತವಾಗ್ತಾ ಹೋಗುತ್ತೆ, ಸ್ಥಿರವಾಗ್ತಾ ಹೋಗುತ್ತೆ. ಆಗ ನಿಮ್ಗೆ ಮೌನವಾಗಿ ಕುತ್ಕೊಳ್ಳೋಕೆ ಶಕ್ತಿ ಬರ್ತದೆ. ಅದಕ್ಕೂ ಶಕ್ತಿ ಬೇಕು, ಎಲ್ಲ ಬರೋಕ್ಕಾಗೋದಿಲ್ಲ. ಕುತ್ಕೊಳ್ಳೋಕ್ಕೂ ಶಕ್ತಿ ಬೇಕು, ಬರೋಕ್ಕೂ ಶಕ್ತಿ ಬೇಕು. ಆ ಎನರ್ಜಿ ಇದ್ರೆ ಬರೋಕ್ಕಾಗೋದು, ಇಲ್ಲಾಂದ್ರೆ ಬರೋಕೆ ಆಗಲ್ಲ, ಬಿಡೋದಿಲ್ಲ. ಅಷ್ಟು ಸುಲಭ ಅಲ್ಲ. ಎಲ್ಲರೂ ಯೋಗ ಮಾಡ್ಬೇಕು ಅಂತಾನೆ ಆಸೆ, ಯಾರು ಬರಕ್ಕಾಗೋದಿಲ್ಲ. ಯಾರಿಗೂ ಆ ಶಕ್ತಿ ಇದೋ ಅವ್ರು ಮಾತ್ರ ಬರಕ್ಕಾಗೋದು, ಬರಕ್ ಬಿಡೋದಿಲ್ಲ. ನೀವು ಹೇಗಾರು ಮಾಡಿ ಬರ್ತಾ ಇರ್ಬೇಕು, ಎಷ್ಟಾಗುತ್ತೋ ಅಷ್ಟು ಮಾಡಿ ಬನ್ನಿ ಬಿಡ್ಬೇಕು. ಇಲ್ಲಿ ಎಲ್ಲರೂ ಓಂಕಾರ ಮಾಡ್ತಾರಲ್ಲ, ಆದ್ರಿಂದ ನಿಮ್ಗೆ ಎನರ್ಜಿ ಸೇರ್ತಾ ಹೋಗುತ್ತೆ. ಸುಮ್ನೆ ಕುಂತಿದ್ದೋದ್ರು ಸಾಕು, ಇಲ್ಲಿ ನಿಮ್ಗೆ ಎನರ್ಜಿ ಸೇರ್ತಾ ಹೋಗುತ್ತೆ. ಇಲ್ಲಿ ಹೋದ್ರೆ ನಿಮ್ಗೆ ಏನೋ ಒಂಥರ ಆನಂದ, ಸಮಾಧಾನ ಅನ್ಸುತ್ತೆ. ಸುಮ್ನೆ ಅಬ್ಸರ್ವ್ ಮಾಡಿಬೇಕಾದ್ರೆ ನೀವೇನು ಮಾಡಿದ್ರೆ ಸುಮ್ನೆ ಕುಂತಿದ್ದೋದ್ರು ಸಾಕು, ನಿಮ್ಗೆ ಏನೋ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ಅಂದ್ರೆ ನಿಮ್ ಹೊರಡೆಯಿಂದ ಅದು ಕ್ಲೀನ್ ಮಾಡ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ನಾನು ಇವತ್ತೇನು ಮಾಡ್ಲಿಲ್ಲ ಅನ್ನೋ ರೀತಿ ಫೀಲ್ ಆಗುತ್ತೆ. ಆದ್ರೆ ನಿಮ್ಗೆ ಇಲ್ಲಿ ಹೋದ್ಮೇಲೆ ನಿಮ್ಗೆ ಸಮಾಧಾನ ಅನ್ಸುತ್ತೆ, ನಾ ಏನು ಮಾಡ್ಲಿಲ್ಲ ಅಂದ್ರೆ ಏನೋ ಒಂದು ಸಮಾಧಾನ ಅಂತ. ಹಾಗೆ ಬರ್ತಾ 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 ಇಂಪ್ರೂವ್ ಆಗೋದು.
ಒಂದೇ ಸತಿ ಮಾಡೋಕ್ಕಾಗೋದಿಲ್ಲ ಯಾರು, ಎಲ್ಲ ಒಂದೇ ಸತಿ ಬಂದ್ಬಿಡೋದಿಲ್ಲ. ಮಾಡ್ತಾ ಮಾಡ್ತಾ ಇಂಪ್ರೂವ್ ಮಾಡ್ಕೊಡೋದು, ಆಗ ಬಾಡಿ ಸ್ಪಂದಿಸುತ್ತೆ. ಹೋಗಿ ಕಾರಲ್ಲಿ ಕುತ್ಕೊಂಡ್ ಸ್ವಲ್ಪ ಸ್ಟೈರಿಂಗ್ ನಮ್ಗೆ ಹೆಂಗ್ ತಿರುಗಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಓಡಿಸ್ತಾ 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 ಆಮೇಲೆ ನಮ್ ಮೈಂಡ್ ಅಲ್ಲಿ ಸೆಟ್ ಆಗುತ್ತೆ. ನಾವು ಬಗ್ಗಿ ವೀಲ್ ಎಂತ ತಿರುಗುತ್ತೆ ಅಂತ ಸ್ಟೈರಿಂಗ್ ಇಟ್ಕೊಂಡು ತಿರುಗಿಸಿ ವೀಲ್ ನೋಡ್ತಾ ಏನೋ ಓಡಿಸಂಗಿಲ್ಲ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ. ಹೋಗ್ತಾ ಹೋಗ್ತಾ ಮೈಂಡ್ ಸೆಟ್ ಆಗೋಗುತ್ತೆ, ಇಷ್ಟು ಸ್ಟೈರಿಂಗ್ ಹೊಡೆದ್ರೆ ಹೀಗೆ ಬೆಂಡ್ ಆಗುತ್ತೆ, ವೀಲ್ ತಿರುಗುತ್ತೆ ಅಂತ ಮೈಂಡ್ ಸೆಟ್ ಆಗುತ್ತೆ. ನಮ್ಗೆ ಗೊತ್ತಿಲ್ಲದೆ ನಮ್ಮ ಒಳ್ಳೆ ಸೆಟ್ ಆಗ್ತಾ ಹೋಗುತ್ತೆ. ಹಾಗೆ ಇದು ಅಷ್ಟೇ, ನಮ್ಗೆ ಗೊತ್ತಿಲ್ಲದೆ ನಮ್ಮ ಒಳ್ಳೆ ಸೆಟ್ ಆಗ್ತಾ ಹೋಗುತ್ತೆ, ಕ್ಲೀನ್ ಮಾಡ್ತಾ ಹೋಗುತ್ತೆ. ಕಲಿಯೋದ್ರಿಗೆ ನಿಮ್ಗೆ ಸ್ವಲ್ಪ ಗಾಬರಿ ಅನಿಸ್ತಾ ಇರುತ್ತೆ. ಆಮೇಲೆ ಕಲ್ತ ಮೇಲೆ ನಿಮ್ಗೆ ಗೊತ್ತಿಲ್ಲ, ಅಂಶ ಗೊತ್ತಾಗದಂಗೆ ಆಟೋಮೆಟಿಕ್ ನೋಡ್ಲು ಮಾಡ್ತೀರಿ, ಮತ್ತೆ ತಿರ್ಗಾ ಫಸ್ಟ್ ಗೇರ್ ಹೋಗ್ತೀರಿ, ಮತ್ತೆ ಮೂವ್ ಮಾಡ್ತೀರಿ. ಹೇಗೆ ನಿಮ್ಗೆ ಗೊತ್ತಿಲ್ಲ ಅದ್ ಮಾಡೋದು, ನೀವು ಪಡೋದು ಕೇಳಿ ಮಾತಾಡ್ತಾ ಇರ್ತೀರಿ, ಅದ್ ಪಡೋದು ಚೇಂಜ್ ಆಗ್ತಾ ಇರುತ್ತೆ. ಸ್ಟೈರಿಂಗ್ ಸ್ಟೈರಿಂಗ್ ಹೊಡಿತಾ ಇರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಗಾಬರಿ, ಭಯ, ಯಾವ ಗೇರ್ ಹೊಡಿಬೇಕು, ದಡ್ ಅಂತ ಬ್ರೇಕ್ ಕೊಡೋ ಜಾಗದಲ್ಲಿ ಎಕ್ಸಿಲೇಟರ್ ಕೊಡೋದು, ಎಕ್ಸಿಲೇಟರ್ ಕೊಡೋ ಜಾಗದಲ್ಲಿ ಬ್ರೇಕ್ ಹೊಡೆಯೋದು, ಕ್ಲಚ್ ಎಂಕೋದಿಲ್ಲ, ಗೇರ್ ಹೋಗೋದು, ಹೀಗೆಲ್ಲ ಏನೋ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಹೋಗ್ತಾ 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 ನೀರ್ ಕುಡ್ದಂಗ್ ಓಡಿಸ್ತೀರಿ. ಹಾಗೆ ಇದು ಅಷ್ಟೇ, ಕಲಿತಾ 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 ನಿಮ್ಗೆ ಎಲ್ಲ ಅಭ್ಯಾಸ ಆಗ್ತಾ 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 ನಿಮ್ಗೆ ಅವಾಗ ಬೇರೆ ಬೇರೆ ಹಂತಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಯ್ಯೋ, ನಾನು ಇಷ್ಟು ದಿನ ಬರ್ತಾ ಇದ್ದೆ, ನನಗೆ ಈ ಫೀಲ್ ಆಗ್ತಾನಿಲ್ಲ, ಈ ಅನುಭವಗಳು ಆಗ್ತಾನಿಲ್ಲ, ಈಗ ಅನುಭವಗಳು ನನಗೆ ಆಗ್ತಾ ಇದೆ ಅಂತ ಇವೆಲ್ಲ ಅನುಭವ ಆಗ್ತಾ ಹೋಗುತ್ತೆ. ಮಾಡ್ತಾ 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 ಅನುಭವ ಆಗ್ತಾ ಹೋಗುತ್ತೆ. ಮಾಡ್ಬೇಕಷ್ಟೇ, ನೀಟಾಗಿ ಮಾಡ್ಬೇಕು, ಬರ್ಬೇಕು, ಬರದ್ ಕಲಿಬೇಕು, ಫಸ್ಟ್ ಬರದ್ ಕಲಿಬೇಕು ಅಷ್ಟೇ. ಯಾರೋ ಒಬ್ರು ಒಂದೆರಡು ದಿನ ಬಂದ್ರು, ಬಿಟ್ಟೋದ್ರು. ಯಾಕೆ ಬರ್ತಾ ಇಲ್ಲ ಅಂದ್ರೆ, ಸರ್ ಅಲ್ಲಿ ಮಾಡಕ್ ಆಗೋದಿಲ್ಲ, ಸ್ವಲ್ಪ ಸಣ್ಣಾಗಿ ಬರ್ತೀನಿ, ಆಮೇಲೆ ಮಾಡ್ತೀನಿ ಅಂತ. ಇಲ್ಲೇ ಮಾಡಕ್ಕಾಗ್ನಿಲ್ಲ, ಮತ್ತೆ ಸಣ್ಣಾಗಿ ಬರ್ತೀರಿ ನೀವು? ಇಲ್ಲ, ನಾನು ಬೇರೆ ಕಡೆ ಏಕೋ ಸಣ್ಣ ಮಾಡ್ಕೊಂಡ್ ಬರ್ತೀನಿ, ನಾನು ಮನೇಲೆ ಮಾಡ್ಕೊಂಡು ಆಮೇಲೆ ಅಲ್ಲಿ ಮಾಡ್ತೀನಿ. ಅಲ್ಲಿ ಎಲ್ಲಾರು ಮಾಡ್ತಾರೆ, ನಾನು ಮಾಡಕ್ ಆಗೋದಿಲ್ಲ. ಅಂದ್ರೆ ಎಲ್ಲಾರು ಮಾಡೋ ಹುಮ್ಮಸ್ಸಲ್ಲಾದ್ರೂ ಏನೋ ಒಂದು ಮಾಡ್ಬೋದಪ್ಪ, ಆಮೇಲೆ ಸಣ್ಣಾಗಿ ಬಂದ್ ಮಾಡೋ ತಮಗ್ ತಾವೇ ಏನೋ ಸೆಟ್ ಮಾಡ್ಕೊಬಿಡ್ತಾರೆ. ಇಲ್ಲೇ ಏನೋ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಮನೇಲಿ ಏನ್ ಮಾಡ್ಕೊಂಡು ನೀವು ಬಂದು ಆಮೇಲೆ ತಿರ್ಗಾ ಇಲ್ಲಿ ಬಂದ್ ಮಾಡೋದು. ಮನೇಲಿ ನಾನು ಸಣ್ಣ ಆಗ್ಬಿಟ್ಟು ಬಂದು ಇಲ್ಲಿ ಮಾಡ್ತೀನಿ ಅಂತೆ. ಇಲ್ಲಿ ಜನಗಳು ಮಾಡ್ತಿರೋದ್ ನೋಡಿದ್ರೆ ಹುಮ್ಮಸ್ ಬರ್ತದೆ, ನಾನು ಸ್ವಲ್ಪ ಏನೋ ಮಾಡ್ಬೇಕಲ್ವಾ ಅಂತ. ನಮ್ಮ ದೇಹ ಪ್ರತಿದಿನ ದಂಡಿಸ್ತಾ ಇರ್ಬೇಕು, ಸುಮ್ನೆ ಏನೋ ಒಂದ್ ಮಾಡ್ಕೊಳ್ಳೋದು, ಏನೋ ಒಂದು ಹೋಗೋದಲ್ಲ. ಜೀವನ ನಾವು ಅನ್ಕೊಂಡಂಗಿಲ್ಲ, ತುಂಬಾ ಕಷ್ಟ ಇದೆ. ಈಗ ನನಗೆ ಗೊತ್ತಿರೋರು ಒಬ್ರು ತುಂಬಾ ಚೆನ್ನಾಗಿದ್ದಾರೆ, ಅನುಕೂಲವಾಗಿದ್ದಾರೆ, ಎಲ್ಲಾ ತರದಲ್ಲೂ ಹುಡ್ಗಿನೂ ಹುಡುಕ್ತಾ ಇದ್ರು ಅವನಿಗೆ. ಈಗ ನೋಡಿದ್ರೆ ಕಿಡ್ನಿ ಫೇಲ್ಯೂರ್ ಆಗಿದೆ. ಬರೀ 31 ವರ್ಷ, 32 ವರ್ಷನೂ ಅಷ್ಟೇ ಹುಡುಗನಿಗೆ, ಆಗ್ಲೇ ಕಿಡ್ನಿ ಫೇಲ್ಯೂರ್ ಅಂತ. ಅವನಿಗೆ ಯಾವ್ದು ಹ್ಯಾಬಿಟ್ ಇಲ್ಲ, ಏನಿಲ್ಲ. ನಮಗ್ ಗೊತ್ತಿಲ್ಲ, ಇದು ಏನೋ ಯಾರು ಗೊತ್ತು. ಒಟ್ನಲ್ಲಿ ಅವನಿಗೆ ಪ್ರಾಬ್ಲಮ್ ಆಗಿದೆ. ಯಾಕೆ ಈ ಪ್ರಾಬ್ಲಮ್ ಆಯ್ತು, ಏನೋ ತಪ್ಪಾಗಿದೆ ಒಟ್ನಲ್ಲಿ. ಸುಮ್ನೆ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಅಥವಾ ನಮ್ಮನ್ನ ನಾವು ನೋಡ್ಕೊಂಡಿಲ್ಲ ಅಂದ್ರೆ ಈ ತರ ಸಮಸ್ಯೆಗಳು ಬರ್ತಾ ಹೋಗ್ತವೆ. ಸರಿಯಾಗಿ ನೀರು ಕುಡಿಯೋದಿಲ್ಲ, ಅಥವಾ ಏನೇನೋ ಬೇರೆ ಬೇರೆ ಬ್ಯಾಡ್ ಹ್ಯಾಬಿಟ್ ಇರ್ಬೋದೇನೋ, ಅವೆಲ್ಲ ಸಮಸ್ಯೆ ಮಾಡ್ತಾ ಹೋಗುತ್ತೆ. ಬೇರೆ ಬೇರೆ ತರ ಸಮಸ್ಯೆಗಳು ಮಾಡ್ತಾ ಹೋಗುತ್ತೆ. ನಮಗೆ ಗೊತ್ತಿಲ್ಲದೆ ನಮ್ಮ ಒಳ್ಳೆ ಸಮಸ್ಯೆಗಳು ಸೇರ್ಕೋತಾ ಹೋಗ್ತದೆ. ಇಲ್ಲಿಗೆ ಬರ್ತಾ ಇದ್ರೆ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ರೆ ಇಲ್ಲಿ ಹಾಗೆ ಎಲ್ಲ ತರಹ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತೆ ತಗೊಳ್ಳೋ ಫುಡ್ಗಳಲ್ಲೂ ಬದಲಾವಣೆ ಮಾಡ್ಕೊತಾ ಹೋಗ್ತೀರಿ. ಹಾಗೆ ದಿನೇ 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 ಚೇಂಜ್ ಆಗ್ತಾ ಹೋಗ್ತೀರಿ. ಮುಖ್ಯವಾಗಿ ಯಾರಿಗೆ ನರ ದೌರ್ಬಲ್ಯ, ಹೃದಯದ ಸಮಸ್ಯೆ, ಇಂಥ ಸಮಸ್ಯೆಗಳು ಇರ್ತವೋ ಅಂಥವ್ರು ಲಸೂನ್ ಮೋದಕ, BP ಇರೋರು, ನರ ದೌರ್ಬಲ್ಯ ಇರೋರು, ದೃಷ್ಟಿ ಸಮಸ್ಯೆ ಇರೋರು ಲಸೂನ್ ಮೋದಕ ತಗೊಳ್ತಾ ಬರ್ಬೇಕು. ಅದು ಕ್ಯೂರ್ ಮಾಡ್ತಾ ಹೋಗುತ್ತೆ. ನನಗೆ ಏನೂ ಮಾಡಕ್ಕಾಗಲ್ಲ, ಸಂಕಟ ಆಗುತ್ತೆ, ಸುಸ್ತಾಗುತ್ತೆ ಅನ್ನೋರು ವಜ್ರಕಾಯಿ ಬೇರ್ ತಗೋಬೇಕು.
ಇಂಥವೆಲ್ಲ ಬಳಸ್ತಾ ಬರ್ಬೇಕು. ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಇದು. ಇಂಥವೆಲ್ಲ ಬಳಸ್ತಾ ಬಂದ್ರೆ ಚೆನ್ನಾಗಾಗ್ತದೆ. ತುಂಬಾ ಜನ ಈಗ ತಗೊಂಡಿರೋರಿಗೆಲ್ಲ ಗೊತ್ತಿದೆ ಅದು. ಆ ತಗೊಂಡಿರೋರಿಗೆಲ್ಲ ಲಾಭ ಅದ್ರ ಅನುಭವ ಆಗಿದೆ. ಆ ತಗೊಂಡ್ಮೇಲೆ ನಾನು ಎಷ್ಟು ಈಗ ನಾನು ಇಂಪ್ರೂವ್ ಆಗಿದ್ದೀನಿ ಅಂತ. ಹಾಗೆ ತಗೋಬೇಕು, ಅಂಥವೆಲ್ಲ ತಗೊಂಡು ಇಂಪ್ರೂವ್ ಮಾಡ್ಕೊಳ್ಬೇಕು. ಸಂಪೂರ್ಣ ವಿಶ್ರಾಂತಗೊಂಡ ದೇಹಕ್ಕೆ ಚಾಲನೆ ಕೊಡೋಣ. ಪಾದದ ಬೆರಳುಗಳಿಗೆ ಚಾಲನೆ, ಕೈ ಬೆರಳುಗಳಿಗೆ ಚಾಲನೆ, ಶಿರ್ವಾಗೆ ಚಾಲನೆ ಕೊಡೋಣ. ನಿಧಾನವಾಗಿ ಹೆಡ್ದ ಕಾಲನ್ನ ಮಾಡಿಸೋಣ. ಹೆಡ್ದ ಕೈನ ಎದೆ ಮೇಲೆ ಇಡೋಣ. ಬಲದ ಕೈನ ಭೂಸ್ಪರ್ಶ ಮಾಡುತ್ತಾ ಬಲಕ್ಕೆ ಮಗ್ಲು. ನಿಧಾನವಾಗಿ ಎದ್ದು ಕೂರೋಣ. ಕಣ್ಬಿಡೋದು ಬೇಡ. ಧ್ಯಾನ ಮುದ್ರೆ. ಹೆಬ್ಬೆರಳು ತೋರ್ಬೆರಳು ಒಂದಕ್ಕೊಂದು ಟಚ್ ಆಗಿರಲಿ. ಉಳಿದ ಬೆರಳುಗಳನ್ನ ಚಾಚಿ ಬಿಡೋಣ. ಬೆನ್ನುರು ನೇರ. ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ನಮ್ಮ ಆಜ್ಞೆ ಚಕ್ರವನ್ನು ನೋಡ್ತಾ ಓಂಕಾರ ಮಾಡ. ಓಂಕಾರಕ್ಕೆ ಉಸಿರು ತಗೊಳ್ಳೋಣ. ಓಂ ಹೋ ಹೋ ಮೌನವಾಗಿ ಕೂರಿ. ರಿಲ್ಯಾಕ್ಸ್. ಹಸ್ತಗಳನ್ನ ಒಂದಕ್ಕೊಂದು ಸ್ಪರ್ಶ ಮಾಡಿ ಆ ಸ್ಪರ್ಶದ ಸಾಕವನ್ನ ಕಣ್ಣುಗಳ ಮೇಲೆ. ಕಣ್ತೆರೆದು ಕರದರ್ಶನ ಮಾಡೋಣ. ಕರಮಂತ್ರ: ಕರಗೃಹೇ ವಸತಿ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭತೆ ಕರದರ್ಶನಂ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಬೋಲೋ ಭಾರತ್ ಮಾತಾ ಕಿ. ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ್ ಕಿ. ವಂದೇ ವಂದೇ. ಹರಿ ಓಂ. ನಿಧಾನವಾಗಿ ಬಾಗಿ ಭೂತಾಗಿ ನಮಿಸುತ್ತಾ ಸ್ವಂತಿಗೆ ಸ್ವರೂಪ ಸಮಾಜಕ್ಕೆ ಸರಸ್ವ ಎಂದು ನಿಧಾನವಾಗಿ ಮೇಲೆ ಬರೋಣ. ಧನ್ಯವಾದಗಳು.